ಚಂದನ್, ಈಗ ಪಾಪ ಗೊಬ್ಬರ ಸಿಗೋದ್ ಎಲ್ಲರಿಗೂ ಖುಷಿನೇ. ಇವತ್ತೇನು ಸ್ವಲ್ಪ ಶುರು ಮಾಡಿದ್ರಿ, ಮಾಡ್ತಾನೆ ಇಲ್ಲ ಅಂತ. ಸೊ ಈ ಅಪ್ಪ ಸಿಕ್ಕಿದ್ದು ನಿಮ್ಗೆ ಎಷ್ಟು ಪ್ಲಸ್ ಅನಿಸ್ತಿದೆ, ಎಷ್ಟು ಮೈನಸ್ ಅಂತ ಅನಿಸ್ತಾ ಇದೆ? ಈ ಅಪ್ಪನಲ್ಲಿ ಪ್ಲಸ್ ಬೇರೆ ಇದೆ ಅಂತ ನೀವು ಅಂತ ಕೇಳ್ತಾ ಇದ್ದೀರಲ್ಲ, ನನ್ನ ಕಲ್ಲು ಮನ್ಸಿರ್ಬೇಕು ನಿಮ್ಗೆ ಹೇಳಿ. ಇವರಲ್ಲಿ ಏನ್ ಪ್ಲಸ್ ಇದೆ? ಚಂದನ್ ಬೇಡ, ಶುಗರ್ ಒಂದೇ ಪ್ಲಸ್ ಇರೋದು ಅಪ್ಪನಿಗೆ, ಶುಗರ್ ಒಂದೇ ಪ್ಲಸ್ ಇರೋದು ಅಪ್ಪನಿಗೆ, ಏನು ಇಲ್ಲ. ಹೆಲೋ, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಠ ತೊಟ್ಟು ಎಲ್ರಿಗಿಂತ ಚೆನ್ನಾಗಿ ಅಡಿಗೆ ಮಾಡೋ ಒಬ್ಬ ಕುಕ್ಕಿಗೆ ಮಾತ್ರ ಗೆಲುವಿನ ಕಿರೀಟ ತಡಿಸೋ ಕಾರ್ಯಕ್ರಮ ಇದು. ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋ ಸೋಪ್. ನಮ್ಮ ಕ್ವಾಟ್ಲೆ ಕಿಚನ್ ನೋಡ್ತಿರುವಂತ ನನ್ನ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೋದ್ವಾರ ನಮ್ಮ ಕ್ವಾಟ್ಲೆ ಕಿಚನ್ಗೆ ನಮ್ಮ ಕುಕ್ಕುಗಳ ಸ್ನೇಹಿತರೆಲ್ಲರೂ ಬಂದು ಒಂದು ಎಕ್ಸ್ಟ್ರಾ ಕಿಕ್ ನ ಕೊಟ್ಟು ಹೋದ್ರು. ಈ ವಾರ ಮತ್ತೆ ನಮ್ಮ ಎಲ್ಲಾ ಕುಕ್ಕುಗಳು ಹೊಸ ರೌಂಡ್ಗೆ ಸಖತ್ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ನಮ್ಮ ಕುಕ್ಕುಗಳು ಹಾಗೂ ಕ್ವಾಟ್ಲೆಗಳನ್ನ ವೆಲ್ಕಮ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಜೋರದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ದ ಮ್ಯಾಚ್ ಶೆಫ್ ಕೌಶಿಕ್ ಸರ್ ಹಾಗೂ ನಮ್ಮ ಕಲರ್ಸ್ ಕನ್ನಡದ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಟು ಅವರ್ ಕಿಚನ್. ಈಗ ಅಡಿಗೆ ಮಾಡುವಂತ ನಮ್ಮ ಕುಕ್ಗಳನ್ನ ನಮ್ಮ ಅಡಿಗೆ ಮನೆಗೆ ವೆಲ್ಕಮ್ ಮಾಡುವಂತ ಸಮಯ. ಸೊ ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಎಲ್ಲ ಬ್ಯೂಟಿಫುಲ್ ಕುಕ್ಸ್ ಟು ಕ್ವಾಟ್ಲೆ ಕಿಚನ್. ಎಲ್ರಿಗೂ ವೆಲ್ಕಮ್ ಟು ಕ್ವಾಟ್ಲೆ ಕಿಚನ್. ಈಗ ಆನ್ ಅ ಸೀರಿಯಸ್ ನೋಟ್ 10ನೇ ವಾರಕ್ಕೆ ಬಂದಿದೀವಿ. ಇಷ್ಟು ವಾರ ಒಂದ್ ವೆರೈಟಿ ಅಡುಗೆಗಳನ್ನ ಮಾಡಿದ್ರಿ, ಸ್ಟ್ರಾಂಗ್ ಅಂಡ್ ಟಫ್ ಕಾಂಪಿಟೇಷನ್ ಕೊಡ್ತಾನೆ ಬಂದಿದ್ದೀರಿ. ಇಬ್ರು ಎಲಿಮಿನೇಟ್ ಆದ ನಂತರ ನಮ್ಮ ಜೊತೆಗಿರೋದು 8 ಕುಕ್ಗಳು. ಈ ಒಂದು ಅಡಿಗೆ ಮನೆನ ನಾವು ತಯಾರು ಮಾಡಿರೋದೇ ಒಬ್ಬ ಬೆಸ್ಟ್ ಕುಕ್ನ ಹುಡುಕಿ ಅವರಿಗೆ ಗೆಲುವಿನ ಕಿರೀಟನ ತೊಡ್ಸೋದಕ್ಕೆ. ಆ ಕಿರೀಟ ನಿಮ್ಮ ಮುಡಿಗೆ ಸೇರ್ಬೇಕು ಅಂತ ಅಂದ್ರೆ ನೀವು ಸಕ್ಕದಾಗಿ ಅಡಿಗೆ ಮಾಡ್ಬೇಕು, ಇನ್ನೂ ಕಾನ್ಸಂಟ್ರೇಟ್ ಮಾಡ್ಬೇಕು, ಇನ್ನು ಸೀರಿಯಸ್ ಆಗಿ ಅಡಿಗೆನ ಮಾಡ್ಬೇಕು. ಓಕೆ, ಸೊ ಇವತ್ತು ನಮ್ಮ ಎಲ್ಲಾ ಕ್ವಾಟ್ಲೆಗಳು ಹಳೆ ಕಾಲದ ರಾಜರ ಗೆಟಪ್ ಅಲ್ಲಿ ಇವತ್ತು ನಮ್ಮ ಅಡಿಗೆ ಮನೆಗೆ ಎಂಟ್ರಿಯನ್ನ ತೆಗೆದುಕೊಳ್ಳುತ್ತಾರೆ. ಯಾರಿಗೆ ರಾಜ, ಮಂತ್ರಿ, ರಾಣಿ ಯಾರ್ಯಾರಿಗೆ ಸಿಗ್ತಾರೆ ಅಂತ ನೋಡುವಂತ ಸಮಯ. ಆರ್ ಯು ಗೈಸ್ ರೆಡಿ? ಸೊ ಹಾಗಿದ್ರೆ ಇವ್ರು ರೆಡಿ ಆಗಿದ್ದಾರೆ. ಈ ವಾರದ ಪೇರಿಂಗ್ ಟಾಸ್ಕ್ ನ ಆರಂಭಿಸುವಂತ ಸಮಯ. ಪ್ರಾಪರ್ಟಿ ಪ್ಲೀಸ್. ಸೊ ಈ ವಾರದ ಪೇರಿಂಗ್ ಟಾಸ್ಕ್ ನ ಶುರು ಮಾಡುವಂತ ಸಮಯ. ರೆಡಿ ಆಗೋಗಿದೆ ಆಲ್ರೆಡಿ. ನಾವು ಪ್ರಾಪರ್ಟಿನ ಸೆಟ್ ಮಾಡಿದೀವಿ. ಅಲ್ಲಿ ಹಳೆ ಕಾಲದ ರಾಜರು ಬರಿತಿದಂತ ಓಲೆಗಳಿದೆಯಲ್ಲ, ಆ ತರದನ್ನ ನಾವು ನಿಮ್ಗೆ 8 ಓಲೆಗಳನ್ನ ಇಟ್ಟಿದೀವಿ. ಒಬ್ಬೊಬ್ಬರಾಗೆ ಬರ್ತೀರಾ, ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡಿ ಆ ಓಲೆನ ಓಪನ್ ಮಾಡಿದ್ರೆ ಥಡನ್ ನಿಮ್ಗೆ ಬರುವಂತ ಕ್ವಾಟ್ಲೆಯ ಫೋಟೋ ಅದ್ರೊಳಗಡೆ ಇರುತ್ತೆ. ಕ್ವಾಟ್ಲೆ ಬರ್ತಾರೋ ಅವರು ಅದ್ಯಾವ ಗೆಟಪ್ ಅಲ್ಲಿ ಇರ್ತಾರೋ, ಇವತ್ತು ನಿಮ್ಗೆ ಕುಕಿಂಗ್ ಪಾರ್ಟ್ನರ್ ಆಗಿ ಅದ್ ಯಾವ ತರ ತೊಂದ್ರೆ ಕೊಡ್ತಾರೋ ದೇವರಿಗೆ ಗೊತ್ತು. ಸೊ ಶುರು ಮಾಡೋಣ. ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ನಡೀತಾ ಇರೋದು ನಾರ್ತ್ ಚೈನೀಸ್ ಸಾಸಸ್ ಪ್ರೆಸೆನ್ಸ್ ಇಂಡೋ ಚೈನೀಸ್ ಚಾಲೆಂಜ್ ರೌಂಡ್. ಸೊ ಇದೇ ಖುಷಿಯಲ್ಲಿ ಈಗ ನಾವು ಶುರು ಮಾಡ್ತಾ ಇದೀವಿ ನಮ್ಮ ಪೇರಿಂಗ್ ಟಾಸ್ಕ್ ನ. ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಮೊದಲನೇದಾಗಿ ಅವರ ಪೇರ್ ನ ಚೂಸ್ ಮಾಡಕ್ಕೆ ಬರ್ತಿರುವಂತ ಕುಕ್ ಯಾರು ಅಂತ ಅಂದ್ರೆ ಇಟ್ ಇಸ್ ಕಾವ್ಯ. ಸೂರಜ್ 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 ಸೂರಜ್. ಹುಚ್ಚಿಯವಳು ಬೇಡ, ಬೈತಾಳೆ, ಚೂರು ತಮಾಷೆ ಮಾಡಿದ್ರೆ ಅಳ್ತಾರೆ ಗೊತ್ತಾ. ಅವಳ ಫ್ರೆಂಡ್ ಬಂದಿದಾಗ ಏನಾದ್ರು ಫ್ರೆಂಡ್ ಅಂತೂ ಫ್ರೆಂಡ್ ಹುಚ್ಚಿನ ಹುಚ್ಚಲ್ಲ ಅವಳು ಕಂಪ್ಲೀಟ್ ಹುಚ್ಚಿ. 4 I'll go with it. 4. ಆ ಕಡೆಯಿಂದ 4, ಈ ಕಡೆಯಿಂದ 5. ಈ ಕಡೆಯಿಂದ ಲಕ್ಕಿ ನಂಬರ್ 5 ಆಯ್ತಲ್ಲ, ಆಡ್ ನಂಬರ್. ಬೇಡ, 1 ಹೋಗ್ಬಿಡ್ತೀನಿ. ಸೂರಜ್ ನಿಂದೆ ಕೊಡೋ ಕಾವ್ಯ. ನನಗ್ ಬೇಡ. ನಮ್ಮ ಕಾವ್ಯ ಅವರು ಅವರಿಗೆ ಸಿಕ್ಕಿರುವಂತ ಓಲೆಯನ್ನ ತೆಗೆದು ನೋಡುತ್ತಿದ್ದಾರೆ, ಶಾಕ್ ಅಲ್ಲಿದ್ದಾರೆ. ಹೊಸ ಕೋಟ್ಲೆ ಯಾರೋ ಹೊಸಬ್ರು ಅನ್ಸುತ್ತೆ. So let's welcome ನಮ್ಮ ಹೊಸ entry to our kitchen, Ayappa to our
ಕ್ವಾಟ್ಲೆಟ್ ಕಿಚನ್. ಇಂಟ್ರೊಡಕ್ಷನ್ ಮತ್ತೆ ವಾರ್ನಿಂಗ್ ಎರಡನ್ನೂ ಕೊಡ್ತೀನಿ. ಅಡಿಗೆ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ನೀ ತುಂಬಾ ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ. ಗೊತ್ತು ನೆಕ್ಸ್ಟ್ ಅಡಿಗೆ ತುಂಬಾ ಚೆನ್ನಾಗಿದ್ರೆ ನಾನ್ ಮನೆಗೆ ಹೋಗಿ ರಿಪೀಟ್ ಮಾಡ್ತೀನಿ, ನಿಮ್ ಫೋನ್ ನಂಬರ್ ಕೊಡಿ ಅಂತಾನೆ. ಎಲ್ಲ ನನಗೆ ಗೊತ್ತು ಮ್ಯಾಮ್. ಹೌದಾ? ಮ್ಯಾಮ್ ಹೇಳಿದ್ದು. ಕುರಿ ಅದಾಗದೆ ಎಳ್ಳಕ್ ಬೀಳೋದ್ರಿ. ಭಾಗ್ಯಲಕ್ಷ್ಮಿ ಪರಿಚಯ ಅಲ್ಲ, ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿ. ಪಾಪ ಕಾವ್ಯ, ಇವತ್ತು ಇಂಡೋ ಚೈನೀಸ್ ಚಾಲೆಂಜ್ ರೌಂಡ್ ಇವತ್ತು ಚೆನ್ನಾಗಿರುತ್ತೆ. ನನಗೆ ಚಾಲೆಂಜಿಂಗ್ ಆಗಿದೆ ಅಲ್ವಾ? ಹೌದು. ಮಜಾ ಇದೆ ಕಾಂಬಿನೇಷನ್. ಕಾವ್ಯ, ಆಲ್ ದ ವೆರಿ ಬೆಸ್ಟ್. Thank you. ಅಯ್ಯಪ್ಪ, ಆಲ್ ದ ವೆರಿ ಬೆಸ್ಟ್. ಮುಂದೆ ತಮ್ಮ ಪೇರ್ನ ಸೆಲೆಕ್ಟ್ ಮಾಡಕ್ಕೆ ಬರ್ತಾ ಇರೋದು ಯಾರು ಗೊತ್ತಾ? ಗೊತ್ತಿಲ್ಲ. ನಾನು ಹೇಳ್ತೀನಿ, ಚಂದನ್. ಚಂದನ್, ರಾಜ ಬೇಕು ಅಂದ್ರೆ ಒಂದು ಆಯ್ಕೆ ಮಾಡಿ, ರಾಣಿ ಬೇಕು ಅಂದ್ರೆ ಎರಡು ಆಯ್ಕೆ ಮಾಡಿ. ನಿಮ್ ಮಾತ್ ಕೇಳಿ ಇದಕ್ಕೆ ಹೋಗ್ತೀನಿ ಸರ್ ನಾನು. ಇವ್ರ ಮಾತ್ ಕೇಳಿ. ಏಯ್, ನನ್ ಮಾತ್ ಕೇಳಿ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಕುಕ್ ಆಗಿದ್ರು. ಕುಕ್ ಆಫ್ ದ ವೀಕ್ ಆಗಿದ್ರು. ನನ್ ಮಾತ್ ಕೇಳಿ, ಯೋಚನೆ ಮಾಡಿ. ಅದಾ ನಮ್ಮ ಚಂದನ್ ಅವರು ಅವರಿಗೆ ಯಾವ್ದು ಇಷ್ಟ ಆಯ್ತು ಆ ಓಲಿಯನ್ನ ಆಲ್ರೆಡಿ ಚೂಸ್ ಮಾಡ್ಯಾರೆ. ಈಗ ನಮ್ಮ ಮೇನ್ ಕುಕಿಂಗ್ ಟಾಸ್ಕ್ ನ ಶುರು ಮಾಡುವಂತ ಸಮಯ. ಅಂಡ್ ಆಲ್ರೆಡಿ ಏನೇನ್ ಮಾಡ್ಬೇಕು ಅಂತ ಶೆಫ್ ಹೇಳಿದ್ದಾರೆ. ಆದ್ರೆ ಹಿಂಡ್ರೆನ್ಸ್ ಏನು ಅಂತ ಹೇಳಿಲ್ವಲ್ಲ. ಹಿಂಡ್ರೆನ್ಸ್ ಬೇಕಲ್ವಾ? ಈಗ ನಿಮಗೆ ಹಿಂಡ್ರೆನ್ಸ್ ಅಂದ್ರೆ ನಿಮ್ಗೆ ಬರ್ತಾ ಇರುವಂತ ಟ್ವಿಸ್ಟ್ ಏನು ಅಂತ ನೋಡುವಂತ ಸಮಯ. ಪ್ರಾಪರ್ಟಿ ಪ್ಲೀಸ್. ಸೊ ನಾವು ನಿಮ್ಗೆ ಕೊಡ್ತಿರುವಂತ ಟ್ವಿಸ್ಟ್ ಏನು ಅಂತ ಅಂದ್ರೆ, ನಿಂಬೆಹಣ್ಣು. ಓಕೆ, ನಿಮ್ಮ ಟ್ವಿಸ್ಟ್ ಏನು ಅಂತ ಅಂದ್ರೆ, ನಾವು ಕೊಡ್ತಿರುವಂತ ಈ ನಿಂಬೆ ಹಣ್ಣು ಏನಿದೆ ಇದನ್ನ ಕುಕ್ಗಳು ನಿಮ್ಮ ಬಾಯಿ ಒಳಗೆ ಹಾಕೊಳ್ತೀರಾ. ಅಯ್ಯೋ ಬಾಯಲ್ಲಿ ಇಟ್ಕೊಂಡೇನೆ ನಿಮಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ್ಯಾವ ತರ ಅಡಿಗೆಯನ್ನ ಮಾಡ್ಬೇಕು ಅಂತ ನಿಮ್ಮ ಕ್ವಾಟ್ಲೆಗಳಿಗೆ ಹೇಳ್ತಾ ಗೈಡ್ ಅನ್ನ ಮಾಡ್ತೀರಾ. ಕ್ವಾಟ್ಲೆಗಳು ಕರೆಕ್ಟ್ ಕೇಳಿಸ್ಕೊಳ್ಬೇಕಾಗತ್ತೆ. ಅವ್ರು ಏನ್ ಗೈಡ್ ಮಾಡ್ತಾರೆ ಅದೇ ರೀತಿಯಲ್ಲಿ ನೀವು ಅಡಿಗೆನ ಮಾಡ್ಬೇಕಾಗತ್ತೆ. ವೆರಿ ವೆರಿ ಸಿಂಪಲ್. ಅಂಡ್ ನಾವ್ ಯಾವಾಗ ಬಜರ್ ಹಾಕ್ತಿವೋ ಆಗೆಲ್ಲ ಕುಕ್ಗಳು ಮಾತ್ರ ಬಾಯಿ ಒಳಗೆ ನಿಂಬೆ ಹಣ್ಣನ್ನ ಹಾಕ್ಬೇಕಾಗತ್ತೆ. ನಾವು ತೆಗಿಬೇಕು ಅಂತ ಅಂದಾಗ ತೆಗಿಬೇಕು, ಇಲ್ಲಾಂದ್ರೆ ಅಲ್ಲಿವರೆಗೂ ಬಾಯಿ ಒಳಗೆ ನಿಂಬೆಹಣ್ಣು ಇರುತ್ತೆ. ಓಕೆನಾ? ಅರ್ಥ ಆಗಿದೆ ಅಲ್ವಾ? ಓಕೆ, ಆಲ್ ಕುಕ್ಸ್ ಅಂಡ್ ಕ್ವಾಟ್ಲೆಸ್ ರೆಡಿನಾ? ಆದ್ರೆ ಅಡ್ವಾಂಟೇಜ್ ಏನಂತ ಗೊತ್ತಾಗ್ಬೇಕಲ್ಲ. ಶಿಲ್ಪ ಅಡ್ವಾಂಟೇಜ್. ಸೊ ನಿನ್ನೆ ಅಡ್ವಾಂಟೇಜ್ ಟಾಸ್ಕ್ ಆಯ್ತು. ಅದರಲ್ಲಿ ಗೆದ್ದಿದ್ದು ನಮ್ಮ ಶಿಲ್ಪು ಹಾಗೂ ಹಿತೇಶ್. ನಿಮಗೆ ಸಿಕ್ತಿರುವಂತ ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ನೀವು ಯಾರಾದ್ರೂ ಕ್ವಾಟ್ಲೆಗಳನ್ನ ಎಕ್ಸ್ಚೇಂಜ್ ಮಾಡಬಹುದು. ನೀವು ನನ್ನ ಚೇಂಜ್ ಮಾಡಬೇಡಿ. ನೀವು ನನ್ನ ಚೇಂಜ್ ಮಾಡಬೇಡಿ. ಅಡ್ವಾಂಟೇಜ್ ಟಾಸ್ಕ್ ಅಚ್ಚ ಅನ್ಸಲ್ಲ. ಯೋಚನೆ ಮಾಡೋ, ಬಹಳಷ್ಟು ನಿನ್ ಮೇಲೆ ನಿಂತಿದೆ ಆಟ. ಇಲ್ಲಿ ಯಾರೋ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಆಹಾ. ಸೊ ಗೊಬ್ಬರನ ದಿಲೀಪ್ ಅವ್ರು ಕೊಟ್ಟು ತುಕಾಲಿನ ದಿಲೀಪ್ ಹಾಕಿದ್ಯಲ್ಲ. ನಮ್ಗೆ ಮಜಾ ಸಿಕ್ತು. ಹುಡುಗರು ತಕ್ಕೆ ಹಾಕ್ತಿದ್ರಲ್ಲ, ಚೇಂಜ್ ಮಾಡ್ದಂಗೆ ದಿಲೀಪ್ ಜೊತೆ ಇದ್ರು ಒಂದೇ, ಯಾರ ಜೊತೆ ಇದ್ರು ಒಂದೇ. ನನಗಿದು ಇಷ್ಟ ಆಗ್ತಾ ಇಲ್ಲ, ನನ್ಗೆ ಆಗಲ್ಲ, ಇದು ಆಗಲ್ಲ. ಚಂದನ್, ಈಗ ಪಾಪ ಗೊಬ್ಬರ ಸಿಗೋದ್ ಎಲ್ಲರಿಗೂ ಖುಷಿನೇ. ಇವತ್ತೇ ಸ್ವಲ್ಪ ಶುರು ಮಾಡಿದ್ರಿ, ಮಾಡ್ತಾನೆ ಇಲ್ಲ ಅಂತ. ಸೊ ಈ ಅಪ್ಪ ಸಿಕ್ಕಿದ್ದು ನಿಮ್ಗೆ ಎಷ್ಟು ಪ್ಲಸ್ ಅನಿಸ್ತಿದೆ, ಎಷ್ಟು ಮೈನಸ್ ಅಂತ ಅನಿಸ್ತಾ ಇದೆ? ಈ ಅಪ್ಪನಲ್ಲಿ ಪ್ಲಸ್ ಬೇರೆ ಇದೆ ಅಂತ ನೀವು ಅಂತ ಕೇಳ್ತಾ ಇದ್ದೀರಲ್ಲ ನನ್ನ. ಕಲ್ಲು ಮನ್ಸಿರ್ಬೇಕು ನಿಮ್ಗೆ ಹೇಳಿ. ಇವರಲ್ಲಿ ಏನ್ ಪ್ಲಸ್ ಇದೆ? ಚಂದನ್ ಬೇಡ. ಶುಗರ್ ಒಂದೇ ಪ್ಲಸ್ ಇರೋದು ಅಪ್ಪನಿಗೆ. ಶುಗರ್ ಒಂದೇ ಪ್ಲಸ್ ಇರೋದು ಅಪ್ಪನಿಗೆ. ಏನು ಇಲ್ಲ. ಅವ್ರ ಅಡ್ವಾಂಟೇಜ್
ಟಾಸ್ಕ್ನ ಗೆದ್ದು ಶಿಲ್ಪಾ ಹಾಗೂ ಹಿತೇಶ್ ತುಕಾಲಿ ಹಾಗೂ ಗೊಬ್ಬರನ ಎಕ್ಸ್ಚೇಂಜ್ ಮಾಡ್ಯಾರೆ. ಸಕ್ಕದಾಗೆ ಯೂಸ್ ಮಾಡ್ಕೊಂಡ್ಯಾರ ಅವ್ರ ಅಡ್ವಾಂಟೇಜ್ ನ. ಈಗ ಎಲ್ಲ ಮುಗಿದಾಗಿದೆ. ಈಗ ನಮ್ಮ ಮೇನ್ ಕುಕಿಂಗ್ ಟಾಸ್ಕ್ ನ ಶುರು ಮಾಡುವಂತ ಸಮಯ. ಅದಕ್ಕಿಂತ ಮುಂಚೆ ಈ ವಾರ ನಾವು ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ಮಾಡ್ತಾ ಇರೋದು ನಾರ್ ಚೈನೀಸ್ ಸಾಸಸ್ ಪ್ರೆಸೆನ್ಸ್ ಚೈನೀಸ್ ಚಾಲೆಂಜ್ ರೌಂಡ್. ಅಂಡ್ ಈ ಒಂದು ರೌಂಡಿಗೆ ನಮ್ಮ ನಾರ್ ಅವರು ಇತ್ತೀಚೆಗಷ್ಟೇ ಪರಿಚಯಿಸಿರುವಂತ ಇಂಟರ್ನ್ಯಾಷನಲ್ ಕ್ವಿಸಿನ್ ಸಾಸ್ ಗಳ ಪೈಕಿ ನಾರ್ ಚೈನೀಸ್ ಸಾಸ್ ಗಳನ್ನ ನಿಮ್ಮ ಕೌಂಟರ್ಸ್ ಮೇಲೆ ನಾವು ಆಲ್ರೆಡಿ ಇಟ್ಟಿದೀವಿ. ಅಂಡ್ ಇವತ್ತು ನೀವು ಮಾಡುವಂತ ಅಡಿಗೆಯಲ್ಲಿ ನಾರ್ ಚೈನೀಸ್ ಸಾಸ್ ನಿಮಗೆ ನೆರವಾಗತ್ತೆ, ಅಂದ್ರೆ ಹೆಲ್ಪ್ ಮಾಡತ್ತೆ. ಈ ಸಾಸ್ ಗಳನ್ನ ಜೊತೆಗೆ ಯಾರು ಬೇಕಾದ್ರೂ ಸಹ ರೆಸ್ಟೋರೆಂಟ್ ತರಹ ಇಂಟರ್ನ್ಯಾಷನಲ್ ಡಿಶಸ್ ನ ಮನೆಯಲ್ಲೇ ನೀವು ತಯಾರಿಸಬಹುದು. ಸೊ ಈ ವಾರದ ಮೇನ್ ಕುಕಿಂಗ್ ಟಾಸ್ಕ್ ನ ಈಗ ನಾವು ಶುರು ಮಾಡ್ತಾ ಇದೀವಿ. ಜಡ್ಜಸ್, ಎಸ್, ನೀವು ಕೌಂಟ್ ಡೌನ್ ಕೊಟ್ಬಿಡಿ. ಓಕೆ, ನಿಮ್ ಟಾಸ್ಕ್ ಇವಾಗ ಶುರು ಆಗ್ತಾ ಇದೆ. 3, 2, 1 ಸ್ಟಾರ್ಟ್. ಹೇಳು ಸಖಿ, ಹೇಳುವಂತವಳಾಗು. ಏನು ಬೇಕು ನಿನಗೆ? ಕಾಗೆ ಕಾಗೆ ಕವ್ವ, ಯಾರ್ ಬರ್ತಾರವ್ವ? ಮಾವ ಬರ್ತಾನವ. ಮಾವ ಇಲ್ಲೇ ಇದಾನಲ್ಲ. ಯಾವ ಕನ್ನಡನ ಇದು? ನಾರ್ಮಲ್ ಆಗಿ ಮಾತಾಡಿದ್ರೇನೆ ಅವ್ರಗಳಿಗೆ ಅರ್ಥ ಆಗಲ್ಲ. ಇನ್ನ ಲೆಮನ್ ಬಾಯಲ್ಲಿ ಇಟ್ಕೊಂಡು ಅವ್ರಿಗೆ ಅರ್ಥ ಮಾಡ್ಸೋದು ಖಂಡಿತವಾಗ್ಲೂ ಅದು ಪಾಸಿಬಲ್ ಆಗೋ ಥಿಂಗ್ಸ್ ಅಲ್ಲ ಅಂತ ನನಗೆ ಗೊತ್ತಿತ್ತು. ಕಡಿತೇನೆ ಮಯ್ಯ ಮಯ್ಯ ಅಯ್ಯ ಹೇಳಯ್ಯ, ಏನ್ ಬೇಕು ಹೇಳ. ಮೈ ಬಾರ, ನಿಂಗ್ ಮೈ ಬಾರ. ಏನು? ಅದು ಈಗ ಸಿಗಲ್ಲ, ರಾತ್ರಿ ಮಾತ್ರ ಸಿಗುದು.